ಬಿಸಿಲ ನಾಡು ಕೊಪ್ಪಳ ಅಂದ ಕೂಡಲೇ ನೆನಪಾಗೋದು ಅಲ್ಲಿನ ಕಲ್ಲಿನ ಬೆಟ್ಟಗಳು ಮತ್ತು ಸುಡೋ ಬಿಸಿಲು. ಆದರೆ ಇಲ್ಲೊಬ್ಬ ರೈತ ಕೆಜಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಿಶ್ವದ ಅತ್ಯಂತ ದುಬಾರಿಯ ಮಾವು ಬೆಳೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಜಪಾನ್ ತಳಿಯನ್ನ ತಮ್ಮ ನೆಲದಲ್ಲಿ ಬೆಳೆದು ಸೈ ಎನ್ಸ್ಕೊಂಡಿದ್ದಾರೆ. ಈ ರೈತನ ಸಾಧನೆ ಕುರಿತ ವಿಶೇಷ ವರದಿ ಇಲ್ಲಿದೆ. ಬಿಸಿಲ ನಾಡಲ್ಲಿ ಬಂಗಾರ ಬೆಳೆದ ಮಾದರಿ ರೈತ. ಕೊಪ್ಪಳದ ಮಣ್ಣಲ್ಲಿ ಮಿಯಾಜಾಕಿ ಆಶಾಕಿರಣ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಮಾವಿನ ಹಣ್ಣುಗಳನ್ನ ನೋಡಿ. ಇವು ಸಾಮಾನ್ಯ ಹಣ್ಣುಗಳಲ್ಲ. ಇವುಗಳ 1 ಕೆಜಿ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ಜಪಾನ್ ಮೂಲದ ಈ ಮಿಯಾಜಾಕಿ ಎಂಬ ದುಬಾರಿ ತಳಿಯ ಮಾವನ್ನ ಕೊಪ್ಪಳ ತಾಲೂಕಿನ ಕಲ್ಲತಾವರಗೇರ ಗ್ರಾಮದ ಪ್ರಗತಿಪರ ರೈತ ನಾಗಪ್ಪ ಬನಗಾಳ ಬೆಳೆದು ತೋರಿಸಿದ್ದಾರೆ. ಮೂರು ವರ್ಷಗಳ ಹಿಂದೆ ಕೊಪ್ಪಳದಲ್ಲಿ ನಡೆದ ಮಾವು ಮೇಳದಲ್ಲಿ ಈ ಮಿಯಾಜಾಕಿ ತಳಿ ಪ್ರದರ್ಶನಕ್ಕೆ ಏರ್ಪಡಿಸಲಾಗಿತ್ತು. ಅಲ್ಲಿ ಈ ಮಿಯಾಜಾಕಿ ಬಗ್ಗೆ ತಿಳಿದುಕೊಂಡಿದ್ದ ನಾಗಪ್ಪಗೆ ನಾನು ಯಾಕೆ ಈ ಮಾವು ಬೆಳೆಯಬಾರದು ಅನಿಸಿತ್ತಂತೆ. ಹಠ ಬಿಡದ ಇವರು ಸುಮಾರು 200 ಸಸಿಗಳನ್ನ ತಂದು ತಮ್ಮ ಜಮೀನಿನಲ್ಲಿ ಪೋಷಿಸಿದ್ದಾರೆ. ಬಿಸಿಲ ನಾಡು ಕೊಪ್ಪಳದ ಹವಾಮಾನಕ್ಕೆ ಈ ಜಪಾನಿ ತಳಿ ಹೊಂದಿಕೊಳ್ಳುತ್ತಾ ಅನ್ನುವಂತಹ ಸಂಶಯ ಇತ್ತು. ಆದರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ 3 ವರ್ಷಗಳಲ್ಲಿ ಗಿಡಗಳು ಫಸಲು ಬಿಡಲು ಆರಂಭಿಸಿವೆ. ಇತರೆ ಮಾವಿನ ತಳಿಗಳು 4 ವರ್ಷಕ್ಕೆ ಫಸಲು ನೀಡಿದ್ರೆ ಮಿಯಾಜಾಕಿ 3 ವರ್ಷದಲ್ಲಿ ಫಸಲು ನೀಡಲು ಆರಂಭಿಸಿದೆ. ಇದು ಸಸಿಗಳನ್ನ ಒಂದು ತೋಟಗಾರಿಕೆ ಇಲಾಖೆ ಒಳಗೆ ಹೋಗಿದ್ದು ಸರ್. ಇದಕ್ಕೆ ನಾವು ಅಂದ್ರೆ ಈಗ ಹಣ್ಣುಗಳನ್ನ ಒಂದು ಅಗಿನ ಇದನ್ನ ನಮ್ಮಲ್ಲಿ ಬೇರೆ ಆನ್ಲೈನ್ ಇದರ ಒಳಗೆ ನೋಡಿದ್ದು ಯೂಟ್ಯೂಬ್ನಾಗಲಿ ಸರ್. ಈ ಸಸಿಗಳು ನಮ್ಮಲ್ಲಿ ನಮಗೆ ನಮ್ಮ ಲ್ಯಾಂಡಿನೊಳಗೆ ನಮ್ಮ ಸೀಮಾದಾಗ ಬೆಳೆದಿತ್ತಿಲ್ಲ ಅಂತೇಳಿ ಒಂದು 200 ಗಿಡ ಬುಕ್ಕಿಂಗ್ ಆರ್ಡರ್ ಮಾಡಿಸಿವಿ ಸರ್. ಆದರೆ ಈ ತಳಿ ನಮ್ಮಲ್ಲಿ ಡೆವಲಪ್ಮೆಂಟ್ ಬರ್ತತಿಲ್ಲ ಅನ್ನೋದು ನಮಗೆ ಒಂದು ಇದು ಸರ್. ಆದ್ರೆ ಒಂದು ದೇವ್ರ ಕಡೆ ಬಾರ ಹಾಕಿ ತೋಟಗಾರಿಕೆ ಇಲಾಖೆ ಆಫೀಸರ್ ಹತ್ರ ಮಾತಾಡಿ ಇವನ್ನ 200 ಗಿಡ ಸಸಿಗಳನ್ನ ತರಿಸಿ ಇದು ಸರ್ ಈಗ 2 ವರ್ಷ ಸರ್. 2 ಹೋಗಿ 3ನೇ ವರ್ಷ ರನ್ನಿಂಗ್ ಸರ್. ಅದು ಇದು ಈಗ 3ನೇ ವರ್ಷದಾಗ ಇದು ಕಾಯಿ ಬುಡಕ್ಕೆ ಇಗ್ಗು ಮುಗ್ಗು ಒಂದೊಂದು ಗಿಡ ಚಲೋ ಐತೆ ಸರ್. ಈ ಹಿಂದೆ ಕೊಪ್ಪಳದ ಮಾವು ಮೇಳದಲ್ಲಿ ಈ ಹಣ್ಣನ್ನ ಪ್ರದರ್ಶನಕ್ಕೆ ಇಟ್ಟಾಗ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಈಗ ಸ್ವತಃ ಕೊಪ್ಪಳದ ಮಣ್ಣಿನಲ್ಲೇ ಈ ಬೆಳೆ ಬಂದಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಇನ್ನು ಈ ದುಬಾರಿ ಬೆಳೆಗೆ ಮಾರುಕಟ್ಟೆ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈಗ ನಾಗಪ್ಪ ಬಗನಾಳ್ ಅಂತೇಳಿ 200 ಗಿಡಗಳನ್ನು ತಮ್ಮ ಹೊಲದಲ್ಲಿ ಇಲ್ಲಿ ಕಲ್ತಾವರಿಗೆರೆಯಲ್ಲಿ ಬೆಳೆದಿದ್ದಾರೆ. ಖುಷಿ ಅನಿಸುತ್ತೆ. ಯಾಕಂದರೆ ಈಗ 3ನೇ ವರ್ಷ ಬೆಳೆದ ಸಾಕಷ್ಟು ಗಿಡಗಳು ಕಾಯಿ ಬಿಟ್ಟಿದ್ದಾವೆ. ಅದು ಮಿಯಾಜಾಕಿ ನಾವೇನು ತಂದಿಲ್ಲಿ ಪ್ರದರ್ಶನ ಗಿಡ ಅದೇ ಥರ ಇದೆ. ಇದು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯನ್ನು ನಾವು ಅವ್ರಿಗೆ ಒದಗಿಸ್ಕೊಡ್ಬೇಕು. ಬಟ್ 2.5 ಲಕ್ಷ ಕೆಜಿ ತಗೊಳತಕ್ಕಂಥದ್ದು ಕಷ್ಟ. ಬಟ್ ಅದನ್ನು ಒಂದು 2 ರಿಂದ 2.5 ಸಾವಿರ ರೂಪಾಯಿಗಾದರೂ ಮಾರಾಟ ಮಾಡೋವಂಥ ವ್ಯವಸ್ಥೆ ಅಥವಾ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ಅದನ್ನು ಇನ್ನೂ ಖರೀದಿ ಮಾಡುವಂಥ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಒಟ್ನಲ್ಲಿ ಕಷ್ಟಪಟ್ಟರೆ ಬಿಸಿಲ ನಾಡಿನಲ್ಲೂ ಬಂಗಾರ ಬೆಳೆಯಬಹುದು ಎಂಬುದನ್ನ ನಾಗಪ್ಪ ಬನಗಾಳ ಅನ್ನುವವರು ಸಾಬೀತುಪಡಿಸಿದ್ದಾರೆ. ಮಿಯಾಜಾಕಿ ಮಾವು ಈಗ ಕೊಪ್ಪಳದ ಹೆಮ್ಮೆಯ ಗುರುತಾಗಿ ಮಾರ್ಪಟ್ಟಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.